ಮೇಡಮ್, ಸೌದೆ ಒಲೆ ಅಡುಗೆ ಅಂತೂ ಎಲ್ಲ ಕಡೆ ಶುರುವಾಗಿದೆ ಈಗ. ಸೊ ಇನ್ನು ಒಂದು ವಾರ. ಅಲ್ಲ, 100 ಕೋಟಿ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ತುಂಬ ಈ ಯುಗಾದಿ ನಮಗೆ ಕಹಿ ಆಯಿತು ಅಂತ. ಹೌದು. ಬೇವು ಬೆಲ್ಲ, ಸಿಹಿ ಕಹಿ, ಅದರ ಸಮ್ಮಿಳಿತವೇ ಜೀವನ. ಹೌದು. ಆದರೆ ಈ ಬಾರಿ ಯುಗಾದಿ ಕಹಿ. ಬರೀ ಬೇವು. ಗ್ರಾಹಕರಿಗೆ ನಾವು ಹೋಳಿಗೆ ಊಟ ಹಾಕ್ಬೇಕಂತ ಇದ್ವಿ. ಒಬ್ಬಟ್ಟು. ಸೊ ಅವ್ರಿಗೂ ಒಂದು ಬದ್ಧತೆ ಇದೆ. ಈಗ ಕ್ಲೋಸ್ ಮಾಡಿಬಿಡ್ತೀವಿ, ನಮಗೇನಂತೆ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೂ ಗೊತ್ತಿದೆ ಡಿಪೆಂಡೆನ್ಸಿ ಎಷ್ಟಿದೆ ಅಂತ. ನಿಜ. ಸೊ ನಮ್ಮ ರಾಮ್ ಕೂಡ ಪಾಪ ಊಟಕ್ಕೆ ಒದ್ದಾಡ್ತಾ ಇದ್ದಾರೆ. ಈಸ್ ಅ ಬ್ಯಾಚುಲರ್ ಆ್ಯಕ್ಚುಲಿ, ಹುಬ್ಳಿ ಅವರು. ಇಲ್ಲಿ ಅವರು ಎಲ್ಲಿ ಪಿ ಜಿಯಲ್ಲಿ ಇರ್ತೀರಾ? ರೂಮ್ ಮಾಡಿದ್ದೀನಿ. ಬಟ್ ಹೊರಗಡೆನೆ ಊಟ ಮಾಡೋದು. ಹೇಗಿದೆ ಹೇಳಿ ರಾಮ್, ಹೇಗಿದೆ? ಇಲ್ಲ ಮ್ಯಾಮ್, ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದಿಷ್ಟು ನಾವು ಡೈಲಿ ಹೋಗೋ ಹೋಟೆಲ್ಗಳು ಆಲ್ಮೋಸ್ಟ್ ಕ್ಲೋಸ್ ಆಗಿದ್ದಾವೆ ಈಗ. ಸೊ ಹಂಗಾಗಿ ನಮಗೆ ಸಮಸ್ಯೆ ಇದೆ. ಹೌದು. ಸೊ ಎಲ್ಲಿರುತ್ತೋ ಅಲ್ಲಿ ಹೋಗು ಊಟ ಮಾಡ್ತೀವಿ ಅಷ್ಟೇ. ಅಂದ್ರೆ ಇದೆಯಾ, ಅವೈಲಬಿಲಿಟಿ ಇದೆಯಾ ಹೋಟೆಲ್ಗಳು? ಬೇಕಾದಷ್ಟು ಒಂದಿಷ್ಟು ಇದೆ ಮ್ಯಾಮ್. ಹೌದು. ಒಂದು ದೊಡ್ಡ ಹೋಟೆಲ್ಗಳಲ್ಲಿ ಈಗ ಬೆಳಗ್ಗೆ ಹೋದ್ರೆ ನಮಗೆ ಬೇಕಾಗಿರೋದು ಅಂದ್ರೆ ಒಂದಿಷ್ಟು ಈ ಸಾಂಬಾರ್, ನೀವು ಹೇಳ್ದಂಗೆ ಇಡ್ಲಿಗೆ ಜಸ್ಟ್ ಚಟ್ನಿ ಕೊಡ್ತಿದ್ದಾರೆ, ಸಾಂಬಾರ್ ಕೊಡಲ್ಲ, ಹಂಗೆಲ್ಲ ಪರಿಸ್ಥಿತಿ ಇದೆ. ಆಮೇಲೆ ದೋಸೆ ಕೆಲವೊಂದ್ ಕಡೆ ಸಿಗ್ತಾ ಇಲ್ಲ. ಸೊ ರೈಸ್ ಬಾತು ಆ ಥರ ಊಟ ತಿಂಡಿ ಸಿಗುತ್ತೆ. ಒಂದ್ಸರಿ ಮಾಡ್ಬಿಟ್ರೆ 3 ಹೊತ್ತು ಅದನ್ನೇ ಬಡಿಸೋದು. ನಿಜ, ಹಂಗೆ ಆಗಿದೆ. ಕರೆಕ್ಟ್. ನೋಡಿ, ಹೀಗಿದೆ ಪರಿಸ್ಥಿತಿ.